ಹಲೋ ಮಕ್ಕಳೇ, ನೋಡಿ ಇಲ್ಲಿ ನೀವು ಕೇಳ್ತಿದ್ದಂಗೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಿದ್ದೀನಿ ಮಕ್ಕಳೇ. ರೈಟಿಂಗ್ ಪಾರ್ಟ್ ಇಂದಾನೆ ಮೆಜಾರಿಟಿ ಮಾರ್ಕ್ಸ್. ಹಲೋ ಮಕ್ಕಳೇ, ನೋಡಿ ಇಲ್ಲಿ ನೀವು ಕೇಳ್ತಿದ್ದಂಗೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡ್ಬೇಕು ಎಕ್ಸ್ಪೆರಿಮೆಂಟ್ನ ಇಷ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ನೋಡಿ ಮಕ್ಕಳೇ, ಓಮ್ಸ್ ಲಾ ಎಕ್ಸ್ಪೆರಿಮೆಂಟು ಎರಡಿದೆ ಅಂತ ಗೊತ್ತು. ಸ್ಟಾರ್ಟಿಂಗ್ 2 ಎಕ್ಸ್ಪೆರಿಮೆಂಟ್ಸ್ಲು ಅಂಡರ್ ಓಮ್ಸ್ ಲಾನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮಕ್ಕಳೇ. ರೈಟಿಂಗ್ ಪಾರ್ಟಿಂದನೇ ಮೆಜಾರಿಟಿ ಮಾರ್ಕ್ಸ್ ತೊಗೊಬೋದು. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾರ್ಕ್ಸ್ ಅಲಾಟ್ ಆಗುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡ್ತಾ ಕಮೆಂಟ್ ಬಾಕ್ಸಲ್ಲಿ, ಇದು ಫಸ್ಟು ವಿಡಿಯೋ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೂ ಎಕ್ಸ್ಪೆರಿಮೆಂಟ್ಸು ನಿಮಗೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ರಿಲೀಸ್ ಆದಮೇಲೆ ನೋಡಿದ್ರೆ ಸರಿ, ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಇನ್ನೂ ಮಿಕ್ಕಿರೋ ಎಕ್ಸ್ಪೆರಿಮೆಂಟ್ಸ್ನ ಕವರ್ ಮಾಡ್ತಾ ಹೋಗ್ತೀನಿ. ಬಟ್ ನಿಮ್ಮ ಕಡೆಯಿಂದ ನನಗೆ ಕಮೆಂಟ್ ಬೇಕೇ ಬೇಕು. ಇಷ್ಟನ್ನು ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೆಕೆಂಡ್ PUC ಫಿಸಿಕ್ಸ್ ಲ್ಯಾಬ್ ಪ್ರಾಕ್ಟಿಕಲ್ಸ್. ಓಕೆ, ಫಿಸಿಕ್ಸ್ ಲ್ಯಾಬ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಜನರಲ್ ಇನ್ಸ್ಟ್ರಕ್ಷನ್. ಸ್ಟಾರ್ಟಿಂಗ್ ಇದು ಗೊತ್ತಿರಲಿ, ಇದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂತ. ಬಟ್ ಇನ್ನೂ ಕೆಲವು ಹಿಂಟ್ಸ್ ಕೊಡ್ತೀನಿ, ಕೆಲವು ಸಲ ಹೆಂಗೆ ಸ್ಕೋರ್ ಮಾಡ್ಬೋದು ಅಂತಲೂ. ಓಕೆ, ಡ್ಯೂರೇಷನ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 2 hours ಇರುತ್ತೆ, ಬಟ್ ಬೇಗನೆ ಮುಗಿಸ್ಬೋದು ಕರೆಕ್ಟಾಗಿ ಗೊತ್ತಿದ್ರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲಾಟೆಡ್ 30 marks. ಸ್ಕೀಮ್ ಆಫ್ ಎವ್ಯುಲೇಷನ್, ವೆಯ್ಟೇಜ್ ಆಫ್ ಮಾರ್ಕ್ಸ್, ಪರ್ಟಿಕ್ಯುಲರ್ಸ್ ಮತ್ತು ಮಾರ್ಕ್ಸ್. ಫಸ್ಟ್ ಸ್ಟಾರ್ಟಿಂಗು ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ 20, ವೈವಾ ವಾಯ್ಸು 4, ಪ್ರಾಕ್ಟಿಕಲ್ ರೆಕಾರ್ಡು 6, ಟೋಟಲ್ 30 marks. ಸೊ ಇದು ಮೇಜರ್ಲಿ ಡಿಸ್ಟ್ರಿಬ್ಯೂಟ್ ಆಗೋದು, ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ 20 marks, ರೆಕಾರ್ಡ್ ಬರೆದ್ರೆ 6 marks ಇಲ್ಲೇ ಬಂದ್ಬಿಡುತ್ತೆ. ಇದ್ರ ಕಡೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ವೈವಾ ಆಟೋಮೆಟಿಕಲಿ ನಿಮ್ಮ ಎಕ್ಸ್ಪೆರಿಮೆಂಟ್ ಮೇಲೆ ಈಸಿನೇ ಕ್ವಶನ್ಸ್ ಕೇಳಬೇಕು ಅಂತ ರೂಲ್ಸ್ ಇದೆ, ಅದನ್ನು ಹೇಳ್ತೀನಿ. ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಫಾರ್ ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್. ಸ್ಟಾರ್ಟಿಂಗ್ 20 marks ಏನಿದೆ, ಆ 20 marksಲ್ಲಿ ಮೆಜಾರಿಟಿ ಮಾರ್ಕ್ಸು ಇಲ್ಲೇ ಕವರ್ ಆಗಿಬಿಡುತ್ತೆ. ನೋಡಿ, ರೈಟಿಂಗ್ ದ ಪ್ರಿನ್ಸಿಪಲ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಪ್ರಿನ್ಸಿಪಲ್ ಏನಿರುತ್ತೋ ಅದನ್ನು ಬರೆದ್ರೆ ಸ್ಟಾರ್ಟಿಂಗ್ 2 marks ಬಂದ್ಬಿಡುತ್ತೆ. ಒಂದು ವೇಳೆ ಕೆಲವು ಎಕ್ಸ್ಪೆರಿಮೆಂಟ್ಸಲ್ಲಿ ಪ್ರಿನ್ಸಿಪಲ್ ಇರೋದಿಲ್ಲ, ಅಂಥ ಸಿಚುವೇಶನ್ ಏನು ಮಾಡಬೇಕು ಅಂದರೆ, ನೀವು ನಾರ್ಮಲಿ ಪ್ರೊಸೀಜರು ನಿಮ್ಮ ಮ್ಯಾನ್ಯುವಲ್ ಏನೇನಿದೆ, ಲೈಕ್ ಏಮು, ಆ್ಯಪರೇಟರ್ಸು, ಇದನ್ನು ಬರೀರಿ. ಸಜೆಸ್ಟ್ ಮಾಡ್ತಿದ್ದೀನಿ, ಯಾಕೆ ಅಂತ ಬರೀರಿ, ನಿಮ್ಮೊಳದಕ್ಕೆ ಹೇಳ್ತಾ ಇದ್ದೀನಿ. ಅವೆಲ್ಲ ಆ್ಯಪರೇಟರ್ಸ್ ಏನು, ಆ ಎಕ್ಸ್ಪೆರಿಮೆಂಟ್ ನಿಮ್ಮ ಕಣ್ಮುಂದೆನೇ ಲ್ಯಾಬಲ್ಲಿ ಕೂತಿರ್ತೀರ, ಅಲ್ಲೇ ಇರ್ತಾವೆ ಎಕ್ಸ್ಪೆರಿಮೆಂಟ್ಸು. ಆ ನೇಮ್ಸ್ ಎಲ್ಲ ಕರೆಕ್ಟಾಗಿ ಬರೆದ್ಬಿಡಿ. ಮಾರ್ಕ್ಸ್ ಇಲ್ಲ ಆದರೂ ಬರೀರಿ, ಹೇಳ್ತಿದ್ದೀನಿ ಅಲ್ವಾ, ಬರೀರಿ. ರೈಟಿಂಗ್ ದ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ದ ಟರ್ಮ್ಸ್. ಫಾರ್ಮುಲಾ ಬರೆದು ಆ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ 2 marks ಅಲ್ಲಿ ಬಂದ್ಬಿಡುತ್ತೆ. ರೈಟಿಂಗ್ ದ ಡಯಾಗ್ರಾಮ್ ಆರ್ ಫಿಗರ್ ಆರ್ ಸರ್ಕ್ಯೂಟ್ ವಿತ್ ಲೇಬಲಿಂಗ್ ಅಟ್ ಲೀಸ್ಟ್ 2 parts. ಗೊತ್ತಿರೋ ಪಾರ್ಟ್ಸ್ ಎಲ್ಲ ಬರೆದ್ಬಿಡಿ. ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿದ ತಕ್ಷಣ ಪಾರ್ಟ್ಸ್ ಎಲ್ಲ ಬರೆದ್ಬಿಡಿ. ಸೊ ಡೆಫಿನೆಟ್ಲಿ ಅದೆರಡು ಬರೆದಿದ್ದೀರಾ ಅಂದರೆ ಮಾರ್ಕ್ಸ್ 2 marks ಬಂದ್ಬಿಡಬೇಕು. ರೈಟಿಂಗ್ ದ ಟ್ಯಾಬ್ಯುಲರ್ ಕಾಲಮ್, ಅಬ್ಸರ್ವೇಷನ್ ಪ್ಯಾಟ್ರನ್, ಇದೆಲ್ಲದಕ್ಕೂ 2 marks ಇರುತ್ತೆ. ಟ್ಯಾಬ್ಯುಲರ್ ಕಾಲಮ್ ಅಂದರೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಮಾಡಿದ್ರೆ ಇರುತ್ತೆ. ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್ ಅಂದರೆ ಟ್ಯಾಬ್ಯುಲರ್ ಕಾಲಮ್ ಅಂದರೆ ಎಂಟಿ ಬರೆದ್ರೆ 2 marks ಅಲ್ಲೇ ಕೊಡಬೇಕಲ್ಲಿ, ಎಂಟಿ ಟ್ಯಾಬ್ಯುಲರ್ ಕಾಲಮ್. ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆರ್ ಸರ್ಕ್ಯೂಟ್, ಆ ಸರ್ಕ್ಯೂಟ್ ನಾರ್ಮಲಿ ಏನಿರುತ್ತೋ ಅದನ್ನು ಕನ್ಸ್ಟ್ರಕ್ಟ್ ಎಲ್ಲ ಮಾಡಿದ್ದೀರಾ ಅಂದರೆ ಅಲ್ಲೂ 5 marks ಬರುತ್ತೆ. ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಂಟರಿಂಗ್ ದ ರೀಡಿಂಗ್ಸ್ ಇಂಟು ದ ಟ್ಯಾಬ್ಯುಲರ್ ಕಾಲಮ್ ಆರ್ ಅಬ್ಸರ್ವೇಷನ್ ಪ್ಯಾಟ್ರನ್. ನೋಡಿ, ಎಕ್ಸ್ಪೆರಿಮೆಂಟ್ ಎಲ್ಲ ಸೆಟಪ್ ಮಾಡಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂಸ್ ಬರ್ಕೊತೀರಲ್ವಾ, ಅದಕ್ಕೆ 4 marks ಇರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆರ್ ಪ್ಲಾಟಿಂಗ್ ದ ಗ್ರಾಫ್ ಆ್ಯಂಡ್ ಕ್ಯಾಲ್ಕುಲೇಷನ್, ಇದಕ್ಕೆ 3 marks ಇರುತ್ತೆ. ಕ್ಯಾಲ್ಕುಲೇಷನ್ನು ಸುಮ್ಮನೆ ನೀವು ಡೈರೆಕ್ಟಾಗಿ ಓಮ್ಸ್ ಲಾ ಏನಾರ ಬಂತು ಅಂದರೆ V = IR ಬರ್ಬಿಟ್ಟು ಡೈರೆಕ್ಟಾಗಿ ಕಾಲಮ್ ಬರೀತೀರಾ, ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಸೆವೆಂತ್ ಕಾಲಮ್ ಏನಿದೆ ನೋಡಿ, ಈ ರೋನಲ್ಲಿ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆರ್ ಪ್ಲಾಟಿಂಗ್ ದ ಗ್ರಾಫ್ ಆ್ಯಂಡ್ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ತೋರಿಸ್ಬೇಕು ನೀವು, ಆವಾಗ 3 marks ಕೊಡ್ತಾರೆ. ಸುಮ್ಮನೆ 3 marks ಕೊಡೋಕ್ಕಾಗಲ್ಲ. ನೀವು ಅದಕ್ಕೆ ಹೇಳ್ತಿರಲ್ಲ, ಲ್ಯಾಬಲ್ಲಿ ಪೇಜ್ ತುಂಬಿಸ್ಬೇಕು. ಸುಮ್ಮನೆ ಬರೆದು ಬಂದಿದ್ರೆ ಕಾನ್ಫಿಡೆನ್ಸಲ್ಲಿ ಬಂದಿರೋ ಮಾರ್ಕ್ಸ್ ಹೋಗಿರುತ್ತೆ. 1 marks ಹೋದ್ರೂ ಬೇಡ, 30 out of 30 ಈಸಿಯಾಗಿ ತೊಗೊಬೋದು ಲ್ಯಾಬಲ್ಲಿ. ರಿಸಲ್ಟ್ ವಿತ್ ಯೂನಿಟ್, ಲಾಸ್ಟಲ್ಲಿ ರಿಸಲ್ಟ್ ಯಾವ ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾರೋ ಆ ಏಮಲ್ಲೇ ಕೊಟ್ಟಿರ್ತಾರೆ, ನೇಮಲ್ಲೇ ಇರುತ್ತೆ, ಅದನ್ನೇ ಬರೆದ್ಬಿಟ್ಟು ಲಾಸ್ಟಲ್ಲಿ ಎಷ್ಟು ಆನ್ಸರ್ ಬಂತು ಜೊತೆಯಲ್ಲಿ ಯೂನಿಟ್ ಇಷ್ಟನ್ನು ಬರ್ತಿದ್ದೀರಾ ಅಂದರೆ ಇಲ್ಲಿ 2 marks ಕೊಡ್ತಾರೆ. ಎಲ್ಲ ಆಲ್ಮೋಸ್ಟ್ 2, 3, 4 ಈ ಥರನೇ ಮಾರ್ಕ್ಸ್ ಇದೆ. ಮೇಜರ್ಲಿ 2 marksಗೆ ಕವರ್ ಆಗ್ತಿರುತ್ತೆ, ಟೋಟಲಿ 30 marks. ಬಟ್ ರೈಟಿಂಗ್ ಪಾರ್ಟಲ್ಲಿ ಎಷ್ಟು ಬರುತ್ತೆ ನೋಡಿ, 4, 5, 6, 7, 8. ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದ್ದೀರಾ ಅಂದ್ರೆ ಇಲ್ಲೇ 7, 8, 9, 10, 11, 12, 13 marks ನೀವು ಈಸಿಯಾಗಿ ಅಲ್ಲೇ ತೊಗೊಂಡ್ಬಿಡ್ಬೋದು. ಲಾಸ್ಟಲ್ಲಿ ರಿಸಲ್ಟ್ ಏನಾದರೂ ಏನಾದರೂ ಯೂನಿಟ್ ಬರ್ತಿದ್ದೀರಾ ಅಂದರೆ ಅಲ್ಲೂ 2 marks ಬರುತ್ತೆ. ಮೇಜರ್ ನೀವು ಅಲ್ಲೇ ಪಾಸ್ ರೀ. ಇನ್ನು ನೆಕ್ಸ್ಟು ಎಲ್ಲಿ ರೆಕಾರ್ಡ್ ಕರೆಕ್ಟಾಗಿ ಬರ್ತಿದ್ದೀರಾ ಅಂದರೆ ಅಲ್ಲೇ 6 marks ಬಂದುಬಿಡ್ತವೆ. ನಿಯರ್ ಟು 20 marks ಅಲ್ಲೇ ಬರುತ್ತೆ.
ಸೊ ಅದಕ್ಕೆ ಹೇಳೋದು ಎಕ್ಸ್ಪೆರಿಮೆಂಟ್ಸ್ನ ಕರೆಕ್ಟಾಗಿ ಎಲ್ಲ ಓದ್ಕೊಂಡು ಹೋಗಿರಿ, ಪ್ರಾಕ್ಟೀಸ್ ಮಾಡಿರಿ ಫಿಸಿಕ್ಸು, ಇಲ್ಲೇ ಲಾಗ್ ಆಗೋದು. ಎಕ್ಸ್ಪೆರಿಮೆಂಟ್ಸ್ ಯಾವ್ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಕನೆಕ್ಷನ್ಸ್ ಇವೆಲ್ಲ ಹೇಳ್ತೀನಿ. ಬಟ್ ನೀವು ಅಲ್ಲಿ ಯಾವಾಗಾದರೂ ಎಕ್ಸಾಮ್ಗಿನ್ನ ಮುಂಚೆ ಒಂದ್ಸಲ ಲ್ಯಾಬ್ಗಿನ್ನ ಹೋಗಿದೆ ಅಂದರೆ ನಿಮ್ಮ ಕಾನ್ಷಿಯಸ್ ಮೈಂಡಲ್ಲಿ ಅಲ್ಲಿನ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ನೋಡ್ಕೊಳ್ಳಿ. ಬಟ್ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ. 4 questions must be asked and each question carries 1 mark. And second one, the questions in the Viva voice should be simple, direct and related to the experiment to be performed by the student. ಅಂದರೆ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಯೂಶ್ವಲಿ ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಕೇಳಬೇಕು ಅಂತ ಇದೆ, ಯೂಶ್ವಲಿ ಕೇಳಬೇಕು. ಇನ್ನೊಂದು, ಆ ಟೈಮಲ್ಲಿ ನೀವು ಪ್ಯಾನಿಕ್ ಆಗಿಬಿಟ್ಟು ಬಂದಿರೋ ಮೀನ್ಸ್ ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಫ್ಯಾಕಲ್ಟಿಗೆ ಟೆನ್ಷನ್ ಅಂತೂ ಕೊಡಬೇಡಿ. ರೆಸ್ಪೆಕ್ಟ್ಫುಲ್ಲಾಗಿ ನಿಮಗೆ ಏನು ಬೇಕು ಮಾರ್ಕ್ಸ್ ಬೇಕು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಏನು ಯೋಚನೆ ಮಾಡೋಂಗಿಲ್ಲ ನೀವು. ಎಕ್ಸ್ಪೆರಿಮೆಂಟ್ 1, 2 ಅಂಡರ್ ಓಮ್ಸ್ ಲಾ ಇರೋದಕ್ಕೆ ಕಾಮನ್ ಆಗಿ ಓದೋದನ್ನು ಮತ್ತೆ ಎಕ್ಸ್ಪೆರಿಮೆಂಟ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಅದೇ ರೀತಿ ಓದ್ಕೊಂಡು ಎಕ್ಸಾಮಲ್ಲಿ ಬರೀರಿ. 2 ಪ್ಯಾರಲ್ ಆಗಿ ಓದ್ಬೇಕು, ಯಾಕಂದರೆ ಮಿಕ್ಸಪ್ ಮಾಡ್ಕೊಂತೀರಾ, ಮಿಕ್ಸ್ ಆಗಬಾರ್ದು ಅಂದರೆ ನಿಮಗೆ ಕ್ಲಾರಿಟಿ ಇರಬೇಕು, ಅದಕ್ಕೆ ಹಂಗೆ ತೊಗೊಂಡಿದ್ದೀನಿ. ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್. ರೆಸಿಸ್ಟಿವಿಟಿ ಅಂದರೆ ಥಿಯರಿನಲ್ಲಿ ಏನು ಓದಿದ್ದೀರಾ, ಓಮ್ಸ್ ಲಾದಲ್ಲಿ V = IR, ಅದರಲ್ಲಿ ಏನು ಓದಿದ್ದೀರಾ ನೆಕ್ಸ್ಟು R = ρL/A. ದಟ್ ರೋ ಈಸ್ ದ ರೆಸಿಸ್ಟಿವಿಟಿ. ಫಾರ್ ಎ ಪರ್ಟಿಕ್ಯುಲರ್ ಮೆಟೀರಿಯಲ್ ರೆಸಿಸ್ಟಿವ್ ವಿಲ್ ಬಿ ಸೇಮ್ ಓನ್ಲಿ, ಅದರ ಲೆಂತ್ ಮೇಲೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗೋದಿಲ್ಲ. ಸೊ ರೆಸಿಸ್ಟಿವಿಟಿ ಅಂದರೆ ಆ ಮೆಟೀರಿಯಲ್ಗೆ ಕಾನ್ಸ್ಟೆಂಟ್, ಅದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂತ ನೀವು ನೋಡ್ಕೊಂಡಿರಬೇಕು. ಡಿಟರ್ಮಿನೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವೈರ್ ಯೂಸಿಂಗ್ ಓಮ್ಸ್ ಲಾ ಅಂಡ್ ಹೆನ್ಸ್ ಟು ಫೈಂಡ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್. ಸೊ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವೈರ್ ಯೂಸಿಂಗ್ ಓಮ್ಸ್ ಲಾ ಅಂಡ್ ಹೆನ್ಸ್ ಟು ಫೈಂಡ್ ದ ಫಸ್ಟ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಅಲ್ಲಿ ಏಮಲ್ಲೇ ಇದೆ, ಅದನ್ನು ಬರೀಬೇಕು ನೀವು, ಆದಷ್ಟು ಬರೀರಿ. ನೆಕ್ಸ್ಟ್ ಆಪರೇಟರ್ಸು ಆದಷ್ಟು ಬರೆದ್ಬಿಡಿ, ಹೇಳ್ತಿದ್ದೀನಲ್ಲ ಬರೀರಿ ಅಂದಮೇಲೆ ಬರೀರಿ. ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಎಕ್ಸಾಮ್ ಆದಮೇಲೆ ಗೊತ್ತಾಗುತ್ತೆ, ಇವಾಗೂ ಗೊತ್ತಾಗಿರಬೇಕು ಅಂದ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಹೇಳ್ತಿಲ್ಲ ಅಷ್ಟೇ. ಸೊ ಆಪರೇಟರ್ಸ್ನೆಲ್ಲ ನಾರ್ಮಲಿ ಏನಿದೆ, ವೈರ್ ಕೊಟ್ಟಿರ್ತಾರೆ, ವೈರ್ ಆಫ್ ಅನ್ನೋನ್ ರೆಸಿಸ್ಟೆನ್ಸ್, ಬ್ಯಾಟ್ರಿ ನಿಮ್ಮ ಕಣ್ಮುಂದೆನೇ ಇರುತ್ತೆ, ವೋಲ್ಟ್ ಮೀಟರ್ ಇರುತ್ತೆ, ಆ್ಯಮ್ ಮೀಟರ್ ಇರುತ್ತೆ. ವೋಲ್ಟ್ ಮೀಟರ್ ಯೂಸ್ ಮಾಡ್ತೀವಿ ಟು ಫೈಂಡ್ ದ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್. ಆ್ಯಮ್ ಮೀಟರು ಹೌ ಮಚ್ ಕರೆಂಟ್ ಈಸ್ ಪಾಸಿಂಗ್ ದಟ್ ವಿ ನೀಡ್ ಟು ಚೆಕ್, ಸೊ ದಟ್ಸ್ ವೈ ವಿಲ್ ಯೂಸ್ ಆ್ಯಮ್ ಮೀಟರ್. ಪ್ಲಕ್ಕಿ ಓಪನ್ ಆಯಿತು ಅಂದರೆ ಕರೆಂಟ್ ಫ್ಲೋ ಆಗಲ್ಲ, ಕ್ಲೋಸ್ ಆಯಿತು ಅಂದರೆ ಪಾಸ್ ಆಗುತ್ತೆ, ಅದಕ್ಕೆ. ಆ್ಯಂಡ್ ರಿಯೋಸ್ಟಾಟ್ ಆ್ಯಂಡ್ ಮೆಟೀರಿಯಲ್ಸ್ಗೆ ರಿಯೋಸ್ಟಾಟ್ ಏನಕ್ಕೆ ಯೂಸ್ ಮಾಡ್ತೀನಿ, ಟು ಚೇಂಜ್ ದ ರೆಸಿಸ್ಟೆನ್ಸ್, ಟು ವೇರಿ ದ ಕರೆಂಟ್ ಅಂತಲೂ ಅನ್ಬೋದು. ಸೊ ಓಮ್ಸ್ ಲಾ ಪ್ರಿನ್ಸಿಪಲ್, ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ನಿಮ್ಮ ನಾರ್ಮಲ್ಲಿ ಥಿಯರಿನಲ್ಲಿ ಇರೋದು ಅದು ಬರೆದ್ರೂ ಸಾಕು. ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ವೋಲ್ಟೇಜ್ ಅಪ್ಲೈಡ್ ಬಿಟ್ವೀನ್ ದ ಎಂಡ್ಸ್ ಆಫ್ ದಿ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್. ಅದನ್ನು ಬರೆದ್ರು ಓಕೆ, ಈ ಥರ ಬರೆದ್ರು ಓಕೆನೇ. ಇವು ರೈಟ್ ಪ್ರಿನ್ಸಿಪಲ್ ಓಮ್ಸ್ ಲಾ ಅಂತ ಸುಮ್ಮನೆ ಬರೋದಲ್ಲ. ಕೆಲವು ಸಲ ಇದ್ರ ಮೇಲೆ ಕ್ವಶನ್, ಇದೇ ಥರ ಕ್ವಶನ್, ವಾಟ್ ಪ್ರಿನ್ಸಿಪಲ್ ಇಸ್ ಯೂಸಿಂಗ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಟು ಫೈಂಡ್ ಔಟ್ ದ ರೆಸಿಸ್ಟಿವಿಟಿ ಅಂತ ಕೇಳ್ತಾರೆ. ಏನು ಓಮ್ಸ್ ಲಾ, ಕಣ್ಮುಂದೇನೆ ಇರುತ್ತೆ, ಆನ್ಸರ್ಸ್ ಎಲ್ಲ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇರುತ್ತೆ. R = V/I ಬಿಕಾಸ್ ವಿ ಆರ್ ಫೈಂಡಿಂಗ್ ದ ಫಸ್ಟ್ ರೆಸಿಸ್ಟೆನ್ಸ್ ಓನ್ಲಿ ಅಬೌಟ್ ದಟ್ ಮೆಟೀರಿಯಲ್. ನೈಕ್ರೋಮ್ ವೈರ್ ಕೊಟ್ಟಿರ್ತಾರೆ, ಮ್ಯಾಂಗನೀಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ವೈರ್ ಕೊಟ್ಟಿರ್ತಾರೆ, ಆ ವೈರ್ದು ನೀವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಪೆರಿಮೆಂಟಲ್ ಸೆಟ್ ಆಗೋಕ್ಕಿಂತ ಮುಂಚೆ ಎಕ್ಸಾಮಲ್ಲಿ ಫಸ್ಟು ಥಿಯರಿ ಪಾರ್ಟ್ನ ಕರೆಕ್ಟಾಗಿ ಬರೀಬೇಕು ಅಂದರೆ ಕರೆಕ್ಟಾಗಿ ಮನೇಲಿ ಪ್ರಾಕ್ಟೀಸ್ ಮಾಡಿರಬೇಕು, ಓದೋದಲ್ಲ, ಬರೀ ಪ್ರಾಕ್ಟೀಸ್ ಮಾಡಿರಬೇಕು. ಓಕೆ, ಈ ಫಾರ್ಮುಲಾ ಗೊತ್ತಿದೆ, ಈ ಫಾರ್ಮುಲಾ ನೆನಪು ಬಂದಿಲ್ಲ, ಏನು ಮಾಡಬೇಕು ಅವಾಗ? ಮತ್ತೆ ಅದನ್ನೇನೋ ಏನೇನೋ ಮಾಡಿ ಕೇಳ್ಕೊಂಡು ಬೇರೆಯವ್ರನ್ನ ಕಾಯ್ಕೊಂಡಿರೋದು ಬೇಕಾಗಿಲ್ಲ. R = ρL/A ಗೊತ್ತಿದೆ. ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ವೈರ್ದು ಯೂಸ್ ಮಾಡಿಕೊಂಡು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಅದು 2πr. ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಅಂದಾಗ ಏರಿಯಾ ಆಫ್ ದಿ ಸರ್ಕಲ್ ಆರ್ ಇದು ತೊಗೊತೀವಲ್ವಾ, ಸೊ πr². ಈ ಕ್ರಾಸ್ ಸೆಕ್ಷನ್ದು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಕೆಲವು ಸಲ ವೈವದಲ್ಲಿ ಕೇಳಿದ್ರೆ, ಹೌ ಯು ವಿಲ್ ಫೈಂಡ್ ದ ಏರಿಯಾ ಅಂದಾಗ ಯೂಸಿಂಗ್ ಸ್ಕ್ರೂಗೇಜ್ ಅಂತಲೂ ಕರೀತಾರೆ, ಸ್ಕ್ರೂಗೇಜ್ ಅಂತಲೂ ಕರೀತಾರೆ. ಓಕೆ, ಎನಿಥಿಂಗ್ ಸ್ಕ್ರೂಗೇಜ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ಬೇಕಷ್ಟೇ. ಬಟ್ ಯೂಶ್ವಲಿ ಇವಾಗ ಸೆಕೆಂಡ್ ಇಯರ್ ಇದ್ರೆ ವ್ಯಾಲ್ಯೂ ಕೊಡಬಹುದು, ಬಟ್ ನೆನಪಲ್ಲಿ ಇಟ್ಕೊಂಡಿರಿ ರೇಡಿಯಸ್ನ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಂದರೆ R = ρL/πr². ನಾವು ರೋ ಕಂಡುಹಿಡಬೇಕು, ಸೊ ಅದನ್ನು ಎಡಗಡೆ ಇಟ್ಕೊಳ್ತೀನಿ, ಇನ್ನು ಮುಖ್ಯದಲ್ಲಿ ಆ ಕಡೆ ಕಳಿಸಿದ್ರೆ πr² / L ಕ್ಯಾಪಿಟಲ್ R. ನೋಡಿ ಫಾರ್ಮುಲಾ ಅದೇನಾ? ಸೇಮ್, ಇದು ರೋ, ಇದು πr² R/L. L ಸ್ಮಾಲ್ ಎಲ್ ತೊಗೊಂಡ್ರೆ, ಕ್ಯಾಪಿಟಲ್ ಎಲ್ ತೊಗೊಂಡ್ರೆ ಓಕೆ. ಲೆಂತ್ ಆಫ್ ದಿ ವೈರ್ ಮೇ ಬಿ 1 ಮೀಟರ್ ಕೊಟ್ಟಿರ್ತಾರೆ, ಕೆಲವು ಕಾಲೇಜ್ಗಳಲ್ಲಿ 1/2 ಮೀಟರ್ ಕೊಟ್ಟಿರ್ತಾರೆ, ಇಲ್ಲ 60 ಸೆಂಟಿಮೀಟರ್ ಕೊಟ್ಟಿರ್ತಾರೆ. ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನು ನೀವು ನೋಟ್ ಮಾಡ್ಕೊಬೇಕು. ಇನ್ನೊಂದು, ಇಲ್ಲಿ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ನೀವು SI ಯೂನಿಟ್ಗೆ ಕನ್ವರ್ಟ್ ಮಾಡಲೇಬೇಕು. ಲೆಂತ್ನ ಮೀಟರಲ್ಲೇ ತೊಗೊಳ್ಳಿ. ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಸೆಂಟಿಮೀಟರಲ್ಲಿ ಇದ್ರು ಓಕೆ, ಬಟ್ ಫೈನಲಿ ಯು ಶುಡ್ ಕನ್ವರ್ಟ್. ಸೊ ರೆಸಿಸ್ಟೆನ್ಸ್ ಆಫ್ ದಿ ವೈರ್. ಇನ್ನೊಂದು ಫಾರ್ಮುಲಾ ವಿತ್ ಏನಿದು ಟರ್ಮ್ಸ್ ಯೂಸ್ ಮಾಡ್ತಿದ್ದೀವೋ ಅದು ಟರ್ಮ್ಸ್ ಬರೀಲೇಬೇಕು. V ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ವೈರ್. I ಅಂದ್ರೆ ಏನು, ಕರೆಂಟ್ ಥ್ರೂ ವೈರ್.
ನೆಕ್ಸ್ಟ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್ ರೋ ಇಸ್ ಈಕ್ವಲ್ ಟು ಪೈ ಸ್ಮಾಲ್ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಬೈ ಎಲ್. ಹಿಂಗೆ ಬರೆದ್ಬಿಟ್ರೆ ನಾವೇನು ಅನ್ಕೊಬೇಕು, ಆಲ್ರೆಡಿ ರೆಸಿಸ್ಟಿವಿಟಿ ಅಂದರೆ ಇದು ರೋ ಬರ್ತಿದ್ದೀವಿ, ಸ್ಮಾಲ್ ಆರ್ ಅಂದರೆ ರೇಡಿಯಸ್ ಆಫ್ ದಿ ವೈರ್, ಕ್ಯಾಪಿಟಲ್ ಅಂದರೆ ರೆಸಿಸ್ಟೆನ್ಸ್ ಆಫ್ ದಿ ವೈರ್, ಎಲ್ ಅಂದರೆ ಲೆಂತ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್. ಇಷ್ಟನ್ನು ಬರೆದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಸಿಮಿಲಾರಿಟಿ, ಅದಕ್ಕೆ ಇಲ್ಲೇ ಹೇಳ್ಬಿಡ್ತಿದ್ದೀನಿ ನಾನು. ಸೆಕೆಂಡ್ ಎಕ್ಸ್ಪೆರಿಮೆಂಟ್ನು ಸ್ವಲ್ಪ ಕಂಪ್ಯಾರಿಸನ್, ನೀವು ಓದಬೇಕಾದ್ರೂ ಒಂದ್ಸಲ ಓದಿ ಪ್ರಾಕ್ಟೀಸ್ ಮಾಡ್ತೀರಾ, ನೆಕ್ಸ್ಟ್ ಇದನ್ನು ಓದಿ ಪ್ರಾಕ್ಟೀಸ್ ಮಾಡ್ತೀರಾ. ಎರಡು ಏನು ಕೇಳಿದಾಗ ಏನು ಬರೀಬೇಕು, ರೆಸಿಸ್ಟಿವಿಟಿ ಕೇಳಿದಾಗ ಕ್ಯಾಲ್ಕುಲೇಷನ್ ಇರುತ್ತೆ ಬಟ್ ಗ್ರಾಫ್ ಇರೋದಿಲ್ಲ. ಬಟ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಇದನ್ನು ಕೇಳಿದಾಗ ಗ್ರಾಫ್ ಇದೆ, ಚೆಕ್ ಮಾಡಿ ಬೇಕಾದ್ರೆ ಮ್ಯಾನ್ಯುವಲ್ ಗ್ರಾಫ್ ಇದೆ, ಬಟ್ ಎಕ್ಸ್ಪ್ಲನೇಷನ್ ಮೀನ್ಸ್ ಫಾರ್ಮುಲಾ ಡಿಸ್ಕಷನ್ ಇವೆಲ್ಲ ಜಾಸ್ತಿ ಇರೋದಿಲ್ಲ. ಓಕೆನಾ? ಓಕೆ. ಡಿಟರ್ಮಿನೇಷನ್ ಆಫ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಬಂದಿರೋ ರೆಸಿಸ್ಟೆನ್ಸ್ಗೆ ಟೋಟಲ್ ಲೆಂತ್ ಎಷ್ಟಿದೆ ಅದು ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ ಆರ್ ಬೈ ಎಲ್. ಯೂನಿಟ್ ಲೆಂತ್ ಆಫ್ ಎ ಗಿವನ್ ವೈರ್ ಬೈ ಪ್ಲಾಟಿಂಗ್ ಎ ಗ್ರಾಫ್ ಆಫ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಡ್ರಾಯಿಂಗ್ ಮೀನ್ಸ್ ಗ್ರಾಫ್ ಡ್ರಾ ಮಾಡ್ಕೊಂಡು ಮಾಡ್ಬೇಕು. ಅಂದರೆ ಏನಿಲ್ಲಿ ಗ್ರಾಫಿಕಲ್ ಮೆಥಡಿಂದನು ಮತ್ತು ಥಿಯರಿಟಿಕಲ್ ಮೆಥಡಿಂದ ಎರಡನ್ನೂ ಪ್ರೂವ್ ಮಾಡಬೇಕು ಸೇಮ್ ರೆಸಿಸ್ಟೆನ್ಸ್ ಇದೆ ಅಂತ. ದಟ್ಸ್ ವಾಟ್ ಯು ಆರ್ ಡೂಯಿಂಗ್ ಇನ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಏನಕ್ಕೆ ಮಾಡ್ತಿದ್ದೀರಾ ಅಂದರೆ ವಿ ನೀಡ್ ಟು ಪ್ರೂವ್ ಥಿಯರಿಟಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ. ಥಿಯರಿಟಿಕಲಿ ಯೂಸಿಂಗ್ ದ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ ರೆಸಿಸ್ಟೆನ್ಸ್ನ. ಗ್ರಾಫಿಕಲ್ ಮೆಥಡು ಪ್ರಾಕ್ಟಿಕಲ್ ಮೆಥಡಾಗಿ ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಆಪರೇಟಸ್ ಬರೀತೀರಾ, ಪ್ರಿನ್ಸಿಪಲ್ ಸೇಮ್ ಓಮ್ಸ್ ಲಾ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಆರ್ ಇಸ್ ಈಕ್ವಲ್ ಟು 1 ಬೈ ಎಮ್. ಎಮ್ ಅಂದರೆ ಸ್ಲೋಪ್ ಆಫ್ ದಿ ದಟ್ ಸ್ಲೋಪ್ ತೊಗೊತೀರಲ್ಲ, ಆ ಸ್ಲೋಪ್ ಎ ಬಿ ಬೈ ಬಿ ಸಿನೋ ಬಿ ಸಿ ಬೈ ಎ ಬಿನೋ ಬರುತ್ತೆ, ಅದನ್ನು ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಅದು ಗ್ರಾಫಲ್ಲಿ. ಗ್ರಾಫ್ ಹೆಂಗೆ ತೊಗೊಬೇಕು ಸ್ವಲ್ಪ ಐಡಿಯಾ ಕೊಡ್ತೀನಿ ಆಮೇಲೆ. ವೇರ್ ಆರ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದಿ ವೈರ್, ಎಮ್ ಸ್ಲೋಪ್ ಆಫ್ ದಿ ಗ್ರಾಫ್ ಆಫ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಲ್ಲಿ ಯಾವ ತೊಗೊಂಡ್ರು ಓಕೆ, ವಿ ವರ್ಸಸ್ ಐ ತೊಗೊಂಡ್ರು ಒಂದೇ, ಐ ವರ್ಸಸ್ ವಿ ತೊಗೊಂಡ್ರು ಒಂದೇ, ಓಮ್ಸ್ ಲಾ ಪ್ರಾಬ್ಲಮ್ ಆಗಲ್ಲ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆರ್ ಬೈ ಎಲ್ ಹೇಳಿದ್ನಲ್ಲ ಅವಾಗ, ಆರ್ ಬೈ ಎಲ್ ತೊಗೊಂಡ್ರೆ ಲೆಂತ್ ಆಫ್ ದಿ ವೈರ್ ಎಕ್ಸ್ಪೆರಿಮೆಂಟಲ್ ವೈರ್. ನೋಡಿ ಸರ್ಕ್ಯೂಟ್ ಡಯಾಗ್ರಾಮ್, ಈ ಥಿಯರಿ ಪಾರ್ಟ್ ಫಸ್ಟ್ ಬರೆದಿದ್ದಾದ್ಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ನಿಮ್ಮ ಶೀಟಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಲೀನಾಗಿ ಡ್ರಾ ಮಾಡಿ. ಇದೇನಾದರೂ ತಪ್ಪಿತ್ತು ಅಂದರೆ ನಿಮ್ಮನ್ನ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಫಸ್ಟ್ ಕಳ್ಸೋದಿಲ್ಲ, ಗೋ ಅಂಡ್ ಚೆಕ್ ಎಗೈನ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ಬಿಡ್ತಾರೆ. ಅದು ಬೇರೆ ಹೊಸ ಫ್ಯಾಕಲ್ಟಿ ಯಾರೋ ಬೇರೆಯವ್ರು ಬಂದಿರ್ತಾರೆ, ಫುಲ್ ಭಯ ಬಿದ್ದುಬಿಡ್ತೀರಾ. ಹಂಗೆ ಆಗಬಾರ್ದು, ಕೂಲಾಗಿ ಕಾಮ್ ಡೌನ್ ಆಗಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಏನು ಬ್ಯಾಟ್ರಿಗೆ ಆ್ಯಮ್ಮೀಟರು ರೆಸಿಸ್ಟೆನ್ಸ್ ಇವೆಲ್ಲ ಸೀರೀಸಲ್ಲಿರಬೇಕು. ಯಾವುದು ಅನ್ನೋನ್ ವೈರ್ ಕೊಟ್ಟಿರ್ತಾರೆ ಅದಕ್ಕೆ ಪ್ಯಾರಲಲ್ಲಿ ವೋಲ್ಟೇಜ್ ಇರಬೇಕು. ಇನ್ನೊಂದು ರಿಯೋಸ್ಟಾಟು ಸೀರೀಸ್ನಲ್ಲಿ ಇರುತ್ತೆ. ರಿಯೋಸ್ಟಾಟಿಂಗ್ ತೊಗೊತೀವಿ ಟು ಚೇಂಜ್ ದ ವ್ಯಾಲ್ಯೂಸ್ ಆಫ್ ಕರೆಂಟ್ ಅಂತ ಅನ್ಬೋದು. ಓಕೆ ನೋಡಿ, ಇಲ್ಲಿ ಬ್ಯಾಟ್ರಿಗೆ ಆ್ಯಮ್ಮೀಟರ್ ಇದೆ, ಪಾಸಿಟಿವ್ ನೆಗೆಟಿವ್, ಇದು ಪಾಸಿಟಿವ್ ಇಂದನೇ ಸ್ಟಾರ್ಟ್ ಆಗಿರೋದು. ನೆಕ್ಸ್ಟ್ ಇಲ್ಲಿ ರೆಜಿಸ್ಟರ್ ಯೂಸ್ ಮಾಡಿದ್ವಿ, ರೆಜಿಸ್ಟರ್ಸ್ ಇದು ಕಾಮನ್ ಆಗಿ ವೋಲ್ಟ್ ಮೀಟರ್ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ರಿಯೋಸ್ಟಾಟು, ಇಲ್ಲಿ ಪ್ಲಕ್ಕಿ, ಇದು ಬ್ಯಾಟ್ರಿ. ಅವಿರೋ ಟರ್ಮ್ಸ್ನೆಲ್ಲ ಅಲ್ಲಿ ಕಣ್ಣು ಮುಂದೆ ಕಾಣಿಸೋ ಬರ್ದಿರೋವನ್ನೇ ಇಲ್ಲಿ ಸೆಂಟೆನ್ಸ್ ವೈಸಸ್ ಪಾರ್ಟ್ಸ್ ಬರೀರಿ, ಎರಡೇ ಕೇಳಿದ್ದೀರಿ, ಎಲ್ಲ ಬರೀರಿ, ಏನೂ ತೊಂದರೆ ಇಲ್ಲ, ಏನೂ ಹೋಗಲ್ಲ. ಇಷ್ಟು ಬರ್ದಾದ್ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ರೆಸಿಸ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನಿಲ್ಲ, ಗ್ರಾಫ್ ಇಲ್ಲ, ನೋ ನೀಡ್ ಟು ವರಿ. ನಾವೇನು ಮಾಡ್ತೀವಿ ಅಂದರೆ ಬ್ಯಾಟ್ರಿ ಸ್ವಿಚ್ ಆನ್ ಮಾಡ್ತೀವಿ 0 ಇಂದ, ನೆಕ್ಸ್ಟ್ ವೋಲ್ಟ್ ಮೀಟ್ರಲ್ಲಿ ಅಥವಾ ಆ್ಯಮ್ಮೀಟ್ರಲ್ಲಿ ಎರಡರಲ್ಲೂ ನೋಡಿಕೊಂಡು ವ್ಯಾಲ್ಯೂಸ್ನ ವೇರಿ ಮಾಡ್ತಾ ಹೋಗ್ತೀವಿ. 1 ವೋಲ್ಟ್ಗೆ ಎಷ್ಟು ಬರ್ತಿದೆ, ಇಲ್ಲ 0.1ಗೆ 0.1 ತೊಗೊಂಡು ಎಷ್ಟು ಬರ್ತೀವಿ. ಇದನ್ನು ಮತ್ತೆ ಇನ್ನೊಂದು ಸಜೆಸ್ಟ್ ಮಾಡ್ತಿದ್ದೀನಿ, ಆ್ಯಮ್ಮೀಟರು ವೋಲ್ಟ್ ಮೀಟರು. ಇಲ್ಲಿ ವ್ಯಾಲ್ಯೂಸ್ ಇರುತ್ತೆ, ಇಲ್ಲಿ ಬೇರೆ ಥರ ಇದೆ ಬಿಡಿ, ಇಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. 10 ಡಿವಿಷನ್ಸ್ಗೆ 1 0 to 1 ಈ ರೀತಿ ವೇರಿ ಆಗ್ತಿರುತ್ತೆ. ಮೇ ಬಿ ಈ ರೀತಿ ತೊಗೊಂಡಿರ್ತೀರಾ. ಇಲ್ಲಿ ಆ್ಯಮ್ಮೀಟ್ರಲ್ಲಿ ಚೆಕ್ ಮಾಡಿದ್ರೆ 0 to 1 10 ಡಿವಿಷನ್ಸ್ ಇದೆ. ಸೊ ಈಚ್ ಡಿವಿಷನ್ ಎಷ್ಟು ಅಂದಾಗ 1/10 ನಂಬರ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್, ಆ ರೀತಿ. ಬಟ್ ಅವೆಲ್ಲ ಬೇಡ. 0 to 1 10 ಡಿವಿಷನ್ಸ್, 0 to 1 10 ಡಿವಿಷನ್ಸ್ ಇದೆ. ಅಂದರೆ ಒಂದು ಡಿವಿಷನ್ಗೆ 1/10 0.1 ಅಂದರೆ ಇದು ಒಂದು ಡಿವಿಷನ್ ಹೋಯ್ತು ಅಂದರೆ 0.1. ಇವಾಗ 1 ಆದಮೇಲೆ ಇಲ್ಲಿಗೆ ಬಂತು ಅಂದ್ಕೊಳ್ಳಿ, 2 ಡಿವಿಷನ್ ಹೋಗಿದೆ. 1 ಡಿವಿಷನ್ನು 0.1, 2 ಡಿವಿಷನ್ ಅಂದರೆ 0.2 1.2. ಆ ರೀತಿ ಕಲ್ತ್ಕೊಂಡಿರಬೇಕು. ಎಕ್ಸಾಮಲ್ಲಿ ಹೋಗಿ ಅಲ್ಲೇನೋ ಮಾಡಬೇಡ ಅಂದರೆ ಆಗಲ್ಲ ಅಲ್ಲಿ. ಇವಾಗ ಇಲ್ಲಿಂದ ಆ್ಯಮ್ಮೀಟ್ರಲ್ಲಿ ನಾನು 0.2ಗೆ ಇಡ್ತೀನಿ, 0.2ಗೆ ವಿತ್ ರೆಸ್ಪೆಕ್ಟ್ ಟು ವೋಲ್ಟ್ ಮೀಟ್ರಲ್ಲಿ ಎಷ್ಟು ಬಂದಿರೋ ಅದನ್ನು ನೋಟ್ ಮಾಡ್ಕೊಬೇಕು. ಅದೇ ಎಕ್ಸ್ಪೆರಿಮೆಂಟಲ್ ಟ್ಯಾಬ್ಲರ್ ಕಾಲಮಲ್ಲಿ ನೀವು ನೋಟ್ ಮಾಡ್ಕೊಬೇಕು. ಟ್ಯಾಬ್ಲರ್ ಕಾಲಮ್ ಇದೆಯಲ್ಲ, ಇಲ್ಲಿ ಐ ಮತ್ತು ವಿ. ಈ ಐಯಲ್ಲಿ ಇನ್ನೊಂದು ಮ್ಯಾಜಿಕ್ ಇದೆ. ಈ ಐಯಲ್ಲಿ ಏನಾದರೆ ಇಲ್ಲಿ ಆ್ಯಮ್ಮೀಟರ್ ಯೂಸ್ ಮಾಡಿದ್ದೀವಿ, ಕೆಲವು ಸಲ ಮಿಲಿ ಆ್ಯಮ್ಮೀಟರ್ ಯೂಸ್ ಮಾಡ್ತಾರೆ, ಯೂಶ್ವಲಿ ಮಿಲಿ ಯೂಸ್ ಮಾಡಿರ್ತಾರೆ. ಮಿಲಿ ಯೂಸ್ ಮಾಡಿದ್ರೆ ನಿಮ್ಮ ಟ್ಯಾಬ್ಯುಲರ್ ಕಾಲಮಲ್ಲಿ ಮಿಲಿ ಜಾಗದಲ್ಲಿ ಮಿಲಿ ಇದ್ದರೆ ಓಕೆ ಡೈರೆಕ್ಟಾಗಿ ವ್ಯಾಲ್ಯೂ ಬರೀತೀರಾ. ಮಿಲಿ ಇಲ್ಲ ಅಂದರೆ ಬಂದಿರೋ ವ್ಯಾಲ್ಯೂಗೆ 10⁻³ ಬರೀಬೇಕು. ಸೊ ಕೀಪ್ ಇನ್ ದಟ್ ಮೈಂಡ್, ಯು ಶುಡ್ ರೈಟ್ 10⁻³ ಆ್ಯಂಡ್ ಒನ್ ಮೋರ್ ಥಿಂಗ್, ರಿಯೋಸ್ಟಾಟ್ ಇದೆ. ಈ ರಿಯೋಸ್ಟಾಟು ಯೂಶ್ವಲಿ ಲ್ಯಾಬಲ್ಲಿ ಈ ರೀತಿ ನೋಡಿರ್ತೀರಾ.
ಒಂದು ಕನೆಕ್ಷನ್ನು ಮೇಲ್ ಕೊಟ್ಟಿರ್ತಾರೆ, ಇನ್ನೊಂದು ಕನೆಕ್ಷನ್ ಕೆಳಗೆ ಕೊಡಬೇಕು. ಅವಾಗ ಏನಾಗುತ್ತೆ, ಇದು ಸಾಲಿನಾಯ್ಡ್, ಇದು ಈ ಸಾಲಿನಾಯ್ಡ್ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ. ಓಕೆ ಅಲ್ವಾ? ಓಕೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಸೇಮ್ ವ್ಯಾಲ್ಯೂಸ್ ಎಲ್ಲ ತೊಗೊತೀರಾ, ಬಟ್ ಅದರಲ್ಲಿ ಗ್ರಾಫ್ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ನಲ್ಲಿ ಗ್ರಾಫ್ ಇರುತ್ತೆ. ಎರಡೂ ಕಂಬೈನ್ ಮಾಡಿ ಹೇಳ್ತಿದ್ದೀನಿ, ನನಗೂ ಗೊತ್ತು, ಬಟ್ ಆದರೂ ನೀವು ಕಲ್ತ್ಕೊಬೇಕು, ಅದೇ ರೀತಿ ಕಲ್ತ್ಕೊಳ್ಳಿ. ಸೊ ಗ್ರಾಫ್ ಇಲ್ಲಿ ಐ ವರ್ಸಸ್ ವಿ ವರ್ಸಸ್ ಐ ತೊಗೊಂಡ್ರು ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಸ್ಲೋಪ್ ಈ ರೀತಿ ಬಂದಿದ್ದಾದಮೇಲೆ ಈ ರೀತಿ ಸ್ಲೋಪ್ ತೊಗೊಬೇಕು. ಎ ಬಿ ಮತ್ತು ಬಿ ಸಿ. ಈ ಎ ಬಿ ಬೈ ಬಿ ಸಿ ತೊಗೊಬೇಕಾ, ಬಿ ಸಿ ಬೈ ಎ ಬಿ ತೊಗೊಬೇಕಾ, ಹೆಂಗೆ ತೊಗೊಬೇಕು ಎಮ್ಗೆ? ಇದು ಡೌಟ್ ಬಂತಾ? ಡೌಟ್ ತೊಗೊಬಾರ್ದು. ಒಂದು ಹೇಳ್ತೀನಿ ನೋಡಿ, ನೀವು ಯಾವುದು ಬೇಕಾದ್ರೂ ತೊಗೊಬೋದು ಅಂತ ಹೇಳ್ತೀನಿ. ಬಟ್ ಎಮ್ ಇಸ್ ಈಕ್ವಲ್ ಟು, ಬಟ್ ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಇದು ಗೊತ್ತಿರಲಿ ಇದು. ಸೊ ಇವಾಗ ಹೆಂಗೆ ಅಪ್ಲೈ ಆಗಿರುತ್ತೆ, ಎಮ್ ಇಸ್ ಈಕ್ವಲ್ ಟು, ಸರಿ ಬಿ ಸಿ ಬೈ ಎ ಬಿನೇ ತೊಗೊಂಡ್ಲ, ಇಲ್ಲ ಎ ಬಿ ಬೈ ಬಿ ಸಿ ಯಾವ್ದು ತೊಗೊಂಡ್ರು ಓಕೆನೆ. ಬಟ್ ಟ್ರೈ ಮಾಡ್ತೀನಿ, ನಾನು ಏನು ಹೇಳಬೇಕು ಅಂದ್ಕೊಂಡು ನಾನು ಹೇಳ್ತೀನಿ. ಎ ಬಿ ಬೈ ಬಿ ಸಿ ನಾನು ರ್ಯಾಂಡಮ್ ಆಗಿ ತೊಗೊತಿದ್ದೀನಿ. ಎ ಬಿ ಬೈ ಬಿ ಸಿ. ಎ ಬಿ ಅಂದರೆ ಏನು? ಪ್ಯಾರಲಲ್ ಇರೋದು ಐ. ಸೊ ಇದೇನಿದು ಐ, ಇದೇನಿದು ಇದು ಪ್ಯಾರಲಲ್ ಇರೋದು. ಬಿ ಸಿ ಏನದು? ವೋಲ್ಟೇಜು ವಿ. ಐ ಬೈ ವಿ ಬಂತು. ಎಮ್ ಅನ್ನೋದು ಐ ಬೈ ವಿ ಬಂತು. ಬಟ್ ನಮಗೆ ಬೇಕಾಗಿರೋದು ವಿ ಬೈ ಐ. ಅದಕ್ಕೆ ಏನು ಮಾಡಬೇಕು ಅಂದರೆ ಇದು ಇನ್ವರ್ಸ್ 1/m ರೆಸಿಪ್ರೋಕಲ್ ತೊಗೊಂಡ್ರೆ ಇದು ವಿ ಬೈ ಐ. ಎಕ್ಸಾಮಲ್ಲಿ ಬೇಕಾದ್ರೆ ವೈವಾದಲ್ಲಿ ಕೇಳ್ಬೋದು, ನಾವು ಹಿಂಗೆ ತೊಗೊಂಡಿದ್ದಕ್ಕೆ ಹಿಂಗಾಯಿತು. ಬಿ ಸಿ ಬೈ ಎ ಬಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಮ್ಗೆ ಎಮ್ ವ್ಯಾಲ್ಯೂನೇ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ, ಮುಗೀತು, ಪ್ರಾಬ್ಲಮ್ ಇಲ್ಲ. ನಾವು ಏನು ಮಾಡ್ತಿದ್ದೀವಿ ಅಂತ ಲಾಜಿಕಲಿ ನಿಮಗೆ ಗೊತ್ತಿರಬೇಕು, ಅದನ್ನೇ ನಾವು ಟೆಸ್ಟ್ ಮಾಡ್ತೀವಿ. ಯೂಶಲಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಅದನ್ನೇ ಟೆಸ್ಟ್ ಮಾಡ್ತಾರೆ. ಸೊ ಎಮ್ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಬಿ ಸಿ ಬೈ ಎ ಬಿ ತೊಗೊಂಡಿದ್ದರೆ ಡೈರೆಕ್ಟಾಗಿ ಎಮ್ ಏನಿದೆಯೋ ಅದೇ ರೆಸಿಸ್ಟೆನ್ಸು, ಸ್ಲೋಪ್ ರೆಸಿಪ್ರೋಕಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಬಟ್ ಹಿಂಗೆ ಮಾಡಿರೋದಕ್ಕೆ ನಾವು ರೆಸಿಪ್ರೋಕಲ್ ತಗೊಬೇಕು, ಅವಾಗೆ ವಿ ಬೈ ಆಗುತ್ತೆ, ವಿ ಬೈ ಐ. ಆ ವಿ ಬೈ ಐ ಏನಂದರೆ ಆರ್ ಎ. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಸೇ ದಿಸ್ ಒನ್. ಆ್ಯಂಡ್ ಫೈನಲಿ ಈ ಅಬ್ಸರ್ವೇಷನ್, ಈ ಟ್ಯಾಬ್ಲರ್ ಕಾಲಮ್ ಬರ್ತಿರ್ತೀರಲ್ವಾ, ಲೆಂತ್ ಆಫ್ ದಿ ವೈರ್ ಅಲ್ಲಿ ಸ್ಕೇಲ್ ಇರುತ್ತೆ, ಸ್ಕೇಲಿಂದ ಮೆಷರ್ ಮಾಡಿಬಿಟ್ಟು ಬರೀರಿ. 1 ಮೀಟರ, 50 ಸೆಂಟಿಮೀಟರ, 60 ಸೆಂಟಿಮೀಟರ ಬರೀರಿ. ಸೆಂಟಿಮೀಟರ್ನ ಕನ್ವರ್ಷನ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಹೇಳ್ತಿದ್ದೀನಿ, ವಿ ಇನ್ ವೋಲ್ಟ್ ನೋ ಪ್ರಾಬ್ಲಮ್, ಅಲ್ಲಿ ವೋಲ್ಟಲ್ಲೇ ಬರುತ್ತೆ, ಅದೇನು ಮಿಲ್ಲಿನ ಇನ್ನೇನಾದ್ರು ಕೊಡಲ್ಲ, ವಿ ವೋಲ್ಟಲ್ಲೇ ಕೊಡುತ್ತಾರೆ. ಐ ಇನ್ ಆಂಪಿಯರ್ ಮಾತ್ರ ಗಮನ ಇಟ್ಕೊಳ್ಳಿ, ಅಲ್ಲೇನಾದ್ರು ಮಿಲಿ ಇತ್ತು ಅಂದರೆ ಇಲ್ಲಿ 10⁻³ ಆ್ಯಡ್ ಮಾಡ್ಕೊಂಡು ಹೋಗಿರಬೇಕು, ಇಲ್ಲಾಂದರೆ ಮಿಸ್ಟೇಕ್ ಮಾಡ್ತೀರಾ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ವಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಐ ಜಾಗದಲ್ಲಿ 10⁻³ ವ್ಯಾಲ್ಯೂ ಹೇಳಿರ್ತೀನಿ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಡಿನಾಮಿನೇಟ್ರಲ್ಲಿ ವ್ಯಾಲ್ಯೂ ಬರೆದು 10⁻³ ಇದ್ರೆ ಅದು ನ್ಯೂಮರೇಟ್ರಿಗೆ ಹೋದ್ರೆ 10⁻³ ಆಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಒಂದು 3 ರೀಡಿಂಗ್ಸ್ ತೊಗೊತೀರಾ, 3 ರೀಡಿಂಗ್ಸ್ ಮಿನಿಮಮ್ ತೊಗೊಳ್ಲೇಬೇಕು. ತಗೊಂಡಿರೋದಕ್ಕೆ ಆವ್ರೇಜ್ ಮಾಡ್ಕೊಳ್ಳಿ. ಆವ್ರೇಜ್ ಅಂದರೆ ಸಮ್ ಆಫ್ ದಿ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ 3 ಆವ್ರೇಜು. ಆಮೇಲೆ ಅದನ್ನು ಇದು ಮಾಡಿಬಿಟ್ಟಿರಿ ಎಕ್ಸಾಮಲ್ಲಿ. ಸೊ ಇಷ್ಟು ಮಾಡಿದಾದಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟದು ಏನಲ್ಲಿ ರೆಸಿಸ್ಟಿವಿಟಿ ಕಂಡುಹಿಡಬೇಕು, ಅಂದರೆ ರೇಡಿಯಸ್ ಕಂಡುಹಿಡಬೇಕು. ರೇಡಿಯಸ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್ ಆರ್ ಇಸ್ ಈಕ್ವಲ್ ಟು ಮೀಟರ್ ಸ್ಕ್ವೇರ್. ನಾರ್ಮಲಿ ರೇಡಿಯಸ್ ಕಂಡುಹಿಡಿತೀರಲ್ವಾ, ಸೊ ರೇಡಿಯಸ್ ಯು ವಿಲ್ ಫೈಂಡ್ ಇನ್ ಓನ್ಲಿ ಮೀಟರ್, ನಾಟ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಲೆಂತ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್ ಏನು ಬರುತ್ತೆ ಅದು ಬರೀತೀರಾ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ನಮಗೆಲ್ಲ ತೋರಿಸ್ಲೇಬೇಕು. ಅಟ್ಲೀಸ್ಟ್ ಈ ಟ್ಯಾಬ್ಯುಲರ್ ಕಾಲಮ್ ಇರುತ್ತಲ್ವಾ, ಪ್ರೀವಿಯಸ್ಲಿ ನೋಡಿರೋ ಟ್ಯಾಬ್ಯುಲರ್ ಕಾಲಮಲ್ಲಿ ಯಾವುದಾದ್ರೂ 1-2 ಟ್ರಯಲ್ಸ್ಗೆ ಫಸ್ಟ್ ಫಾರ್ಮುಲಾ ಬರೆದ್ಬೇಡಿ. ನೆಕ್ಸ್ಟು ವ್ಯಾಲ್ಯೂಸ್ ತೊಗೊಂಡು ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಒಂದನ್ನು ಮಾಡ್ತೀರಾ. ಟ್ರಯಲ್ 1, ಟ್ರಯಲ್ 2, ಅಟ್ಲೀಸ್ಟ್ 2 ಟ್ರಯಲ್ಸ್ಗಾದ್ರೂ ತೋರಿಸಬೇಕು. ನಾನು ಹೇಳ್ತಿದ್ದೀನಿ 3 ಟ್ರಯಲ್ಸ್ಗೂ ತೋರಿಸ್ಬಿಡಿ, ಪ್ರಾಬ್ಲಮೇ ಇಲ್ಲ. 3 ಟ್ರಯಲ್ಸ್ಗೂ ಮಾಡಿಬಿಟ್ಟು ಏನು ಮಾಡಿದ್ದೀರಾ ಅಂತ ತೋರಿಸಿ ಇಲ್ಲಿ. ನೆಕ್ಸ್ಟ್ ಕ್ಯಾಲ್ಕುಲೇಷನಲ್ಲಿ ಅಲ್ಲಿ ರೋ ಯೂಸ್ ಮಾಡ್ತೀರಲ್ಲ, πr² ಕ್ಯಾಪಿಟಲ್ R ಡಿವೈಡೆಡ್ ಬೈ ಎಮ್. ಇದು ಆವ್ರೇಜ್ ಆರ್ ತೊಗೊಂಡಿರ್ತೀರ, ಆರ್ ಇಲ್ಲೇ ಇದೆ, ಪೈ ಗೊತ್ತಿದೆ, ಎಲ್ಲ ಗೊತ್ತಿದೆ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬಂದಿದೆ. ಲಾಸ್ಟಲ್ಲಿ ಓಮ್ ಮೀಟರಲ್ಲಿ ಇಡಬೇಕು. ಓಮ್ ಮೀಟರಲ್ಲಿ ಇಷ್ಟು ಆಗಿದಾದ್ಮೇಲೆ ವ್ಯಾಲ್ಯೂಯೇಟರ್ ಹತ್ರ, ಎಕ್ಸಾಮಿನರ್ ಹತ್ರ ಕನ್ಫರ್ಮ್ ಮಾಡಿಸ್ಕೊಂಡು ಓಕೆ ಆಗಿದಾದ್ಮೇಲೆ, ಬಟ್ ರಿಸಲ್ಟ್ ಸುಮ್ಮನೆ ಫಸ್ಟೇ ಬರ್ದಿರಿ. ಕೆಲವು ಸಲ ಫ್ಲೋ ಅಲ್ಲಿ ಬಂದಿದೆ, ಜೋಶಲ್ಲಿ ಕೊಟ್ಟೋಗ್ಬಿಡ್ತೀವಿ. ಸೊ ಇದನ್ನೆಲ್ಲ ಬರೆದಾದ್ಮೇಲೆ ಲಾಸ್ಟಲ್ಲಿ ಇದನ್ನು ಮೆನ್ಷನ್ ಮಾಡಿದ ಅನ್ಕೋ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಸೊ ನೋ ನೀಡ್ ಟು ವರಿ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಎಕ್ಸ್ಪೆರಿಮೆಂಟ್, ಇದನ್ನು ಸಿಂಪಲ್, ಇದು ಗ್ರಾಫ್ ಇದೆ ಅದಕ್ಕೆ ಸಿಂಪಲ್ ಹೇಳ್ತಿದ್ದೀನಿ. ಯಾಕೆ ಅಂದರೆ ನಿಮಗೆ ಬಂದಿರೋ ಟ್ಯಾಬ್ಯುಲರ್ ಕಾಲಮಲ್ಲಿ ರೆಸಿಸ್ಟೆನ್ಸ್ ಆನ್ಸರು ಮತ್ತೆ ಗ್ರಾಫಿಕಲಿ ಮಾಡಿರೋದು 2 ಟ್ಯಾಲಿ ಆಗಬೇಕು ಅಪ್ರಾಕ್ಸಿಮೇಟ್ಲಿ, ಅವಾಗೆ ಕನ್ಫರ್ಮೇಷನ್ ನಿಮಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್ ಕರೆಕ್ಟ್ ಅಂತ. ಬಟ್ ಗ್ರಾಫ್ ಕಲ್ತಿರ್ಬೇಕು.
ಓಕೆ, ಸ್ವಲ್ಪ ಹಿಂಟ್ಸ್ ಕೊಡ್ತೀನಿ, ಟ್ರೈ ಮಾಡಿ. ಇಲ್ವಾ ನೀವು ಯಾವ ಮೆಥಡ್ ಕಲ್ತಿದ್ರೆ ಅದನ್ನೇ ಮೆಥಡ್ ಫಾಲೋ ಆಗಿ. ಸುಮ್ಮನೆ ನಾನು ಇನ್ನೊಂದು ಹೇಳಿ ನಿಮಗೆ ಕನ್ಫ್ಯೂಷನ್ ಮಾಡೋದು ಬೇಡ. ಸೊ ಲೆಂತ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್ ಎಲ್ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಆರ್ ಇಸ್ ಈಕ್ವಲ್ ಟು 1/m. ಅಲ್ಲಿ BC/AB ಇದೆ, ಸೊ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಅಥವಾ AB/BC ತೊಗೊಂಡ್ರೆ ಡೈರೆಕ್ಟ್ M ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದಟ್ ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್ ವಾಟ್ ಯು ಆರ್ ಡೂಯಿಂಗ್ ದೇರ್. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ R/L. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಲ್ರೆಡಿ ಇದೆ, ಬಂದಿರೋ ರೆಸಿಸ್ಟೆನ್ಸ್ಗೆ ಟೋಟಲ್ ಲೆಂತ್ ಡಿವೈಡ್ ಮಾಡಿ, ಯು ವಿಲ್ ಗೆಟ್ R/L. So resistance per unit length R/L, then you will get ohm per meter. Ohm per meter, that is the resistance per unit length. Okay. ಇಲ್ಲಿ ಗ್ರಾಫಿಕಲಿ ಅಂತ ಹೇಳಿದ್ನಲ್ಲ, ಈ ಗ್ರಾಫ್ ಹತ್ರ ಏನ್ ಮಾಡ್ತೀರಾ ಯೂಶುವಲಿ ಅಂದ್ರೆ, ಓಕೆ, ಗ್ರಾಫ್ ತಗೊಂಡಿರ್ತೀರಾ, I ವರ್ಸಸ್ V ವರ್ಸಸ್ ಯಾವ್ದಾದ್ರು ತಗೊಳ್ಳಿ. ಇನ್ ಮಿಲ್ಲಿನೇ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಇನ್ ವೋಲ್ಟ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, V in ವೋಲ್ಟ್. ಸೊ ಇಷ್ಟು ವ್ಯಾಲ್ಯೂಸು ತೊಗೊಂಡೆಲ್ಲ ಡ್ರಾ ಮಾಡಿರ್ತೀರಾ. ಪಾಯಿಂಟ್ಸ್ನು ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಯಾವುದು ತೊಂದರೆ ಇಲ್ಲ, ಆವ್ರೇಜ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಗ್ರಾಫ್ ತೊಗೊಳ್ಳಿ, ಆದಷ್ಟು ಮೇಜರ್ ಲೈನ್ಸ್ ಇರುತ್ತಲ್ವ, ಡಾರ್ಕ್ ಲೈನ್ಸು, ಆ ಲೈನ್ಸ್ ಇರೋ ಕಡೆ ತೊಗೊಳ್ಳಿ, ತೊಂದರೆ ಇಲ್ಲ. ಎಲ್ಲ ತೊಗೊಂಡಿದ್ದಾದಮೇಲೆ ಹೆಂಗೆ ಯೂನಿಟ್ಸ್ ಹೆಂಗೆ ಸೆಲೆಕ್ಟ್ ಮಾಡಬೇಕು? ಯೂನಿಟ್ ಸೆಲೆಕ್ಟ್ ಮಾಡಿದಾದಮೇಲೆ ಮೇಲೆ ಏನಾದರೂ ಬರೀಬೇಕು, ಮೇಲೆ ಬರೀರಿ ಅದನ್ನು. ಎಕ್ಸ್ ಆ್ಯಕ್ಸಿಸ್ಸು ಹೆಂಗೆ ಬರೀಬೇಕು? ಎಕ್ಸ್ ಆಕ್ಸಿಸ್ 1 ಯೂನಿಟ್ ಅಂತ ಬರೀರಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಬರೀತೀರಾ, ತಪ್ಪದು. 1 ಯೂನಿಟ್ ಇಸ್ ಈಕ್ವಲ್ ಟು ಹೌ ಮೆನಿ ವೋಲ್ಟ್ಸ್, ಯಾಕಂದರೆ ಸೆಂಟಿಮೀಟರ್ ಗ್ರಾಫ್ಸ್ ಇರುತ್ತೆ, ಅಲ್ಲಿ 1 ಸೆಂಟಿಮೀಟರ್ ವಾಟ್ ಇಸ್ ಇಟ್ ಮೀನ್? ಬೇಡ, 1 ಯೂನಿಟ್, ಇಲ್ಲಿ 1 ಯೂನಿಟ್ ಇಸ್ ಈಕ್ವಲ್ ಟು ಎಷ್ಟು ವೋಲ್ಟ್ಸ್ ತೊಗೊಂಡಿದ್ದೀನಿ ಅಂತ ಅರ್ಥ. ಅದು ಒಂದು ಯೂನಿಟ್ಗೆ ನೀವು 0.1 ಏನು ಬಂದಿರುತ್ತೋ ಅಷ್ಟು ವೋಲ್ಟ್ ತೊಗೊಂಡಿದ್ದೀನಿ ಅಂತ ಬರೀಬೇಕು. ವೈ ಆಕ್ಸಿಸಲ್ಲಿ 1 ಯೂನಿಟ್ ಇಸ್ ಈಕ್ವಲ್ ಟು ಎಷ್ಟೆಷ್ಟು ತೊಗೊಂಡಿದ್ದೀರಾ ಪೋರ್ಷನ್ ಅದು ನೋಡಿಕೊಂಡು ಮಿಲಿ ಆ್ಯಂಪಲ್ಲಿದ್ದರೆ ಮಿಲಿ ಆ್ಯಂಪಲ್ಲೇ ಬರೀಬೇಕು. ಕರೆಕ್ಟಾಗಿ ಅನಲೈಸ್ ಮಾಡಿ ಬರೀರಿ. ಹೆಂಗೆ ಅನಲೈಸ್ ಮಾಡ್ತೀರಾ? ಈ ವೋಲ್ಟೇಜ್ ಟ್ಯಾಬ್ಯುಲರ್ ಕಾಲಮಲ್ಲಿ ಇಷ್ಟರಿಂದ ಈ ರೇಂಜಿಗೆ ವೇರಿ ಆಗಿದೆ ಅಂತ ನೋಡ್ತೀರಾ. ಬಟ್ ಈ ಗ್ರಾಫಲ್ಲಿ ಇಲ್ಲಿ ನಿಮಗೆ ಅರೌಂಡ್ 10 ಯೂನಿಟ್ಸ್ಗಿಂತ ಜಾಸ್ತಿ ಇರುತ್ತೆ. ಆ 10 ಯೂನಿಟ್ಸ್ಗೆ ಡಿವೈಡ್ ಆಗೋ ಥರ ನೀವು ಸ್ಪ್ಲಿಟ್ ಮಾಡ್ಕೊಂಡು ಹೋಗಿರಬೇಕು. ಅದೇ ರೀತಿ ವೈ ಆಕ್ಸಿಸಲ್ಲಿ ಕರೆಂಟು ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಎಲ್ಲಿ ಟ್ಯಾಬ್ಯುಲರ್ ಕಾಲಮಲ್ಲಿ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಿಂಗೆ ಜಾಸ್ತಿ ಇರುತ್ತೆ, 14 ಯೂನಿಟ್ಸ್ವರೆಗೂ ಸಿಗುತ್ತೆ. ಸೊ ಅಷ್ಟು ಎಕ್ಸ್ಟೆಂಡ್ ಮಾಡೋದಕ್ಕೆ ತುಂಬ ಎಲಾಬ್ರೇಟ್ ಆಗಿ ಗ್ರಾಫ್ ಮಾಡ್ಕೊಂಡ್ರೆ ಒಳ್ಳೇದು. ಚಿಕ್ಕದಾಗಿ ಇಷ್ಟು ಹಾಕಬೇಡಿ, ಗ್ರಾಫ್ ದೊಡ್ಡದಾಗಿ ಹಾಕಿ. ಸೊ ಅಷ್ಟು ಎಲಾಬ್ರೇಟ್ ಮಾಡಿದ್ರೆ ಗ್ರಾಫಲ್ಲಿ ಸೊ ಅನಲೈಸ್ ಮಾಡಬೇಕಾದ್ರೆ ಟ್ಯಾಬ್ಯುಲರ್ ಕಾಲಮಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಚೆಕ್ ಮಾಡ್ಕೊಂಡು ಹಾಕಿ. ಸೊ ಈಸಿಲಿ ಆನ್ಸರ್ ಬರುತ್ತಲ್ಲ, ಅವಾಗ ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ಗೆ ಅದಕ್ಕೂ ಮುಂಚೆ ಗ್ರಾಫ್ ಒಂದ್ಸಲ ಎಕ್ಸಾಮಿನರ್ ಹತ್ರ ಇಂಟರ್ನಲ್ ಹತ್ರನೇ ಹೋಗಿ, ನಿಮ್ಮ ಸರ್ ಹತ್ರನೇ ಹೋಗ್ಬಿಟ್ಟು ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಗ್ರಾಫ್ ತೊಗೊಂಡಿದ್ದಾದಮೇಲೆ ಅದನ್ನು ವ್ಯಾಲ್ಯೂ ಬಂದಿರೋದನ್ನು ಹೇಳಿದ್ನಲ್ವಾ, ABC, AB/BCನ BC/AB. ಬಟ್ ಏನು ತೊಗೊಂಡ್ರೆ ನಿಮಗೆ ಕ್ಲಾರಿಟಿ ಇರಬೇಕು. ಆಲ್ರೆಡಿ ಫಾರ್ಮುಲಾ ಹೆಂಗೆ ಬೇಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದಕ್ಕೆ ಪ್ಯಾರಲಲ್ಲು ಇದನ್ನು ತೊಗೊಂಡು ಅನಲೈಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ. ಇನ್ನು ನಾರ್ಮಲಿ ಸಜೆಷನ್ಸ್ ಏನು ಮಾಡ್ತೀನಿ ಅಂದರೆ, ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಕನೆಕ್ಷನ್ಸ್ ಆಲ್ಸೋ ಬಿ ಕೇರ್ಫುಲ್. ಕನೆಕ್ಷನ್ಸ್ ಏನು ಮಾಡ್ತೀರಾ? ಯೂಶಲಿ ಕೆಲವೊಂದು ಸಲ ಹೆಂಗಿರುತ್ತೆ ಅಂದರೆ, ಪಾಸಿಟಿವ್ ಬ್ಯಾಟ್ರಿಯಿಂದ ಆ ಸ್ಕ್ರೂ ಇರುತ್ತಲ್ಲ, ಹಿಂಗೆ ರೊಟೇಟ್ ಆದರೆ ನಿಮ್ಮ ವೈರ್ನ ತುದಿನ ಹಂಗೆ ತಿರುಗಿಸಿ, ಅದು ಹಿಂಗೆ ರೊಟೇಟ್ ಆಗ್ತಿರುತ್ತೆ, ಹಿಂಗೆ ಕನೆಕ್ಷನ್ ಕೊಡ್ತೀರಾ. ಹಿಂಗೆ ರೊಟೇಟ್ ಆದರೆ ಏನು ಮಾಡಿದ್ರೆ ರಿಮೂವ್ ಆಗುತ್ತೆ, ಓಪನ್ ಆಗುತ್ತೆ, ವೈರ್ ಆಚೆಗೆ ಬರುತ್ತೆ. ನಾರ್ಮಲ್ ಸೆನ್ಸರಿ ಅದು. ನಾರ್ಮಲಿ ಇಲ್ಲಿರುತ್ತೆ ಅಂದ್ಕೊಳ್ಳಿ, ಹಿಂಗೆ ತಿರುಗಿಸ್ತೀರಾ, ಹಿಂಗೆ ಅಂದರೆ ತಿರುಗಿಸಿದ್ರೆ ಅದು ಟೈಟ್ ಆಗುತ್ತೆ ಅಂದರೆ ನೀವು ಆ ಕಡೆಗೆ ವೈರ್ ಈ ತುದಿ ಇರುತ್ತಲ್ಲ ಆ ಕಡೆಗೆ ಕೊಟ್ಟಿರಿ. ಹಿಂಗೆ ರೊಟೇಟ್ ಮಾಡಿದ್ರೆ ಇನ್ನೂ ಕಚ್ಕೊಳ್ಳೋದು ಆರಾಮಾಗಿ ಫಿಕ್ಸ್ ಆಗುತ್ತದು. ಅದು ಕನೆಕ್ಷನ್ಸ್ ಮೆಥಡ್, ಅದು ಕನೆಕ್ಷನ್ಸ್ ಹಂಗೆ ಮಾಡಬೇಕು. ಸೊ ನೆಕ್ಸ್ಟ್ ಪಾಸಿಟಿವಿಂದ ಆ್ಯಮ್ಮೀಟರ್ ಪಾಸಿಟಿವ್ಗೆ. ಆ್ಯಮ್ಮೀಟರ್ ಎಲ್ಲಿ ನೋಡಿದ್ರಿ? ಪ್ರೀವಿಯಸ್ಲಿ ಅನಿಸುತ್ತೆ. ಓಕೆ, ಆ್ಯಮ್ಮೀಟರ್ ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇದು ಓಪನ್ ಮಾಡ್ತೀರಾ, ವೈರ್ ತೊಗೊಂಡು ಈ ರೀತಿ ಕನೆಕ್ಷನ್ ಕೊಟ್ಬಿಟ್ಟು ಟೈಟ್ ಮಾಡ್ತೀರಾ. ಇಲ್ಲಿನೂ ಒಂದು ವೈರ್ ತೊಗೊಂಡು ಕನೆಕ್ಷನ್ ಕೊಡ್ತೀರಾ. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ? ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ನೆಗೆಟಿವಿಂದ ವೈರ್ ಇರುತ್ತಲ್ವಾ, ಆ ವೈರ್ ಕನೆಕ್ಷನ್ಸ್ನ ರಿಯೋಸ್ಟಾಟ್ಗೆ ಕೊಟ್ಬಿಡಿ. ಅಂದರೆ ನೆಗೆಟಿವ್ ಆ್ಯಮ್ಮೀಟರಿಂದ ವೈರ್ ಡೈರೆಕ್ಟಾಗಿ ತೊಗೊಂಡು ಅಥವಾ ನಾರ್ಮಲ್ ವೈರ್ನೇ ತೊಗೊಂಡು ಈ ವೈರ್ನ ಕನೆಕ್ಷನ್ನು ಎಲ್ಲಿಗೆ? ರಿಯೋಸ್ಟಾಟಿಗೆ ಕೊಡ್ತೀರಾ. ಅದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿಂದನೂ ಮತ್ತು ರಿಯೋಸ್ಟಾಟಿಂದ ಕೆಳಗಿಂದ ಮತ್ತೆ ಇನ್ನೊಂದು ಏನದು ವೋಲ್ಟ್ ಮೀಟ್ರ್ ಕೊಡಬೇಕಾಗುತ್ತೆ. ಅದನ್ನು ಫಸ್ಟೇ ಟೈ ಮಾಡ್ಕೊಂಡು ಕೊಟ್ಟರು ಒಳ್ಳೆಯದೇ. ನೆಕ್ಸ್ಟ್ ಈ ಕನೆಕ್ಷನಿಂದ ಪ್ಲಕ್ಕಿ ಓಪನಲ್ಲೇ ಇಟ್ಟಿರಿ. ಕರೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಪನಲ್ಲೇ ಇಟ್ಟಿರಿ, ಹೇಳ್ತೀನಿ. ನೆಕ್ಸ್ಟು ಕನೆಕ್ಷನ್ಸ್ ಎಲ್ಲ ಆದಮೇಲೆ ಒಂದು ಸಲ ನೀವು ಹೆಂಗೆ ಮಾಡಬೇಕಿದು, ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತು, ಅದು ನಮಗೂ ಗೊತ್ತು. ಬಟ್ ಕನೆಕ್ಷನ್ಸ್ ಮಾಡಬೇಕಾದ್ರೆ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಪಕ್ಕದಲ್ಲೇ ಇರಬೇಕು.
ಅದರ ಪಕ್ಕದಲ್ಲಿ ನೀವು ನೋಡ್ಕೊಂಡೇ ಕನೆಕ್ಷನ್ಸ್ ಕೊಡಬೇಕು. ಗೊತ್ತಿದೆ ಮೈಂಡಲ್ಲಿ ಅಂದರೆ ಬೇಡ, ನಿಮಗೆ ಗೊತ್ತು ನೀವೇ ಬರೆದಿರೋದಾಗಿರೋದ್ರಿಂದ ನೀವೇ ಕಾಪಿ ಮಾಡಿ, ತೊಂದರೆ ಇಲ್ಲ, ನಿಮ್ಮ ಪೇಪರ್ ಅದು. ಸೊ ಎಲ್ಲ ಕನೆಕ್ಷನ್ಸ್ ಆಗಿದ್ದಾದಮೇಲೆ ಆವಾಗ ಪ್ಲಕ್ಕಿ ಕೊಡಿ. ಸ್ಟಾರ್ಟ್ ಮಾಡಿದ್ಮೇಲೂ ಪ್ಲಕ್ಕಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಟಚ್ ಮಾಡಿ ನೋಡಿದಾಗ ಜಾಸ್ತಿ ಏನಾದ್ರು ಓವರ್ಫ್ಲೋ ಆಗ್ತಿದೆ ಅಂದರೆ ಚೆಕ್ ಮಾಡಿಕೊಂಡು ವೋಲ್ಟೇಜು ಬ್ಯಾಟ್ರಿನಲ್ಲಿ ಕಡಿಮೆ ಮಾಡಬೇಕು. ಅದು ಕೇರ್ಫುಲ್ ಆಗಿರಿ, ಇಲ್ಲಾಂದರೆ ವೈರಲ್ಲಿ ಹೋಗೇ ಬರುತ್ತೆ. ಯಾ ಸೊ ಇಷ್ಟನ್ನು ಕೇರ್ಫುಲ್ಲಾಗಿ ಅನಲೈಸ್ ಮಾಡಿಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ಚೆನ್ನಾಗಿ ಮಾಡಿ ಓಮ್ಸ್ ಲಾನ. ಸೊ ಮಕ್ಕಳಿಗೆ ನಾನು ಇಷ್ಟನ್ನು ಹೇಳ್ತಾ ಸೆಷನ್ ಮುಗಿಸಿದ್ದೀನಿ. ಜೊತೆಯಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಇದೇನಾದರೂ ಎಕ್ಸ್ಪೆರಿಮೆಂಟು ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ ಹೆಲ್ಪ್ ಆಗ್ತಿದ್ರೆ ಆದಷ್ಟು ಬೇಗ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಇನ್ನೂ ಎಕ್ಸ್ಪೆರಿಮೆಂಟ್ಸ್ ಆದಷ್ಟು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಮುಂಚೆನೇ ನಿಮ್ಮ ಮುಂದೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ನಾನು ಸೆಷನ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಯಲ್ಲಿ ಕಮೆಂಟ್ ಮಾಡ್ತಾ. ಥ್ಯಾಂಕ್ ಯು.